ಅವರು ಒಂದು ಲಿಂಗಾನಂದ ಸ್ವಾಮಿಗಳ ಒಂದು ಪ್ರವಚನ ಕೇಳಿ ಈ ಬಸವ ಧರ್ಮವನ್ನು ಸ್ವೀಕಾರ ಮಾಡಿದ್ರು. ಬಸವ ಧರ್ಮ ಸ್ವೀಕಾರ ಮಾಡಿ ಸನ್ಯಾಸಿ ದೀಕ್ಷೆ ತಗೊಂಡ್ರು. ಆ ಸನ್ಯಾಸಿ ದೀಕ್ಷೆ ತಗೊಳಕ್ ಸಹಿತ ಸಾಕಷ್ಟು ಅಡ್ಡಿ ಪಡಿಸಿದ್ರು. ಇವತ್ತು ಹೆಣ್ಮಕ್ಳಿಗೆ ಆಸ್ಪತ್ರೆ ಕೊಡಬಾರ್ದು, ಹೆಣ್ಮಕ್ಳು ಗುರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಹೆಣ್ಮಕ್ಳು ಆಗಬಾರ್ದು ಅಂತ ತಿಳ್ಕೊಂಡು ನಮ್ಮ ಗಂಡು ಜನರು ಬಹಳಷ್ಟು ವಿರೋಧ ಮಾಡಿದ್ರು. ಆದರೆ ವಿರೋಧ ಮಧ್ಯದಲ್ಲಿ ಕೂಡ ಅವರ ಒಂದು ಮಾತುಗಳನ್ನು ಆಡಲಿಕ್ಕೆ ಇದೇ ಕಲ್ಯಾಣದಲ್ಲಿ ಒಂದು ಇಂಥ ಸಭೆಯಲ್ಲಿ ಒಂದು ಅರ್ಧ ತಾಸು ಮಾತಾಡಿದ್ರೆ ಸಭೆಯನ್ನು ದಂಗಾಗಿ ಶಾಂತ ಕೂತ್ಕೊಂಡು ಆ ತಾಯಿಯನ್ನು ಇವತ್ತು ಜಗದ್ಗುರು ಆಗಿ ಮೆರೀಲಕ್ಕೆ ಕಾರಣ ಅಂದರೆ ಆ ತಾಯಿಯ ಒಂದು ಜ್ಞಾನ, ಅವರ ಜ್ಞಾನದ ಅಮೃತ ಅಂತ ನೋಡ್ರಿ. 50 ವರ್ಷ ತಮ್ಮ ಅಂದರೆ ಜೀವನವನ್ನು ಈ ಧರ್ಮಕ್ಕಾಗಿ ಸವಿಸ್ಯಾರ. ಸುಮಾರು ಇವತ್ತು ಏನೋ ಹಾಡ್ತೀವಲ್ಲ, 250 ಪುಸ್ತಕಗಳು ಬರೆದು 200-300 ಹಾಡುಗಳು ಬರೆದಾರೆ. ಸುಮಾರು ಗ್ರಂಥಗಳು 200-300 ಗ್ರಂಥಗಳು ಬರೆದಾರೆ. 50 ವರ್ಷ ಸುದೀರ್ಘ ತಮ್ಮ ಜೀವನದಲ್ಲಿ ಎಲ್ಲಿ ತಮ್ಮ ಐಶ್ವರ್ಯ ಸಕಲ ಸಂಪತ್ತು ಎಲ್ಲಿ ಹೋಗಿಲ್ಲ. ತನ್ನ ಸ್ವತಃ ನಡ್ಕೊಂಡು ಗಾಡಿ ಯಾವುದೋ ಹಳೆ ಗಾಡಿಯಾಗಿ ಕೂತ್ಕೊಂಡು ತಾನೇ ಸಾಮಾನು ತೊಗೊಂಡು, ತಾನೇ ಹಾಸಿಗೆ ತೊಗೊಂಡು, ತಾನೇ ಬೈಕ್ ತೊಗೊಂಡು ಊರೂರಿಗೆ ಅವರು ಓಡಾಡಿ ಧರ್ಮ ಪ್ರಚಾರ ಮಾಡ್ಯಾರ. ಜೊತೆಗೆ ಅವರು ಗುರುಗಳು ಲಿಂಗಾನಂದ ಸ್ವಾಮಿಯವರು ತಮಗೆಲ್ಲ ಬಹಳ ಜನ ಗೊತ್ತದ, ನಡ್ಕೊಂಡು ಈ ಬೀದರ್ ಜಿಲ್ಲೆಯಲ್ಲಿ ಅಡ್ಡಾಡಿ ಲಿಂಗಾನಂದ ಸ್ವಾಮಿಗಳು ಧರ್ಮ ಪ್ರಚಾರ ಮಾಡ್ಯಾರ ಅವರು ಗುರುಗಳು. ಹಾಗಾಗಿ ಇರುವರು ಕೂಡಿ ಬಸವಧರ್ಮ ಪೀಠವನ್ನು ಕಟ್ಟಿ ಈ ನಾಡಿಗೆಲ್ಲ, ಇಡೀ ರಾಷ್ಟ್ರಕ್ಕೆ, ಇಡೀ ಭಾರತ ದೇಶ ತುಂಬ ಓಡಾಡಿ ಹೌದು ಲಿಂಗಾಯತ ಧರ್ಮದ ಒಂದು ಸಮ್ಮೇಳನ, ಸುಮಾರು 20 ಸಮ್ಮೇಳನ ಅವರು ಎಲ್ಲೆಲ್ಲಿ ಮಾಡ್ಯಾರ ಅಂದರೆ ಪೂರ ನಾಡಿನಾದ್ಯಂತ ದಿಲ್ಲಿ ಹಿಡ್ಕೊಂಡು ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ, ತಮಿಳುನಾಡಲ್ಲಿ ಅವರು ಒಂದು ಸಮ್ಮೇಳನಗಳನ್ನು ಮಾಡಿದ್ದಾರೆ. ಜೊತೆಗೆ ಲಿಂಗಾಯತ ಧರ್ಮದ ಹೋರಾಟಕ್ಕಾಗಿ ಸುಮಾರು 25 ವರ್ಷದಿಂದ ಅವರು ಲಿಂಗಾಯತ ಮಾನ್ಯತೆ ಸಿಗಬೇಕು ಅಂತ ತಿಳ್ಕೊಂಡು ಹೋರಾಟ ಮಾಡಿ ಕೊನೆಯವರೆಗೆ ತಮ್ಮ ಉಸಿರುವರೆಗೆ ಆ ಹೋರಾಟವನ್ನು ಮಾಡಿದ್ದಾರೆ. ಸುಮಾರು 38 ಶರಣ ಮೇಳ, ಲಕ್ಷಗಟ್ಟಲೆ ಜನವನ್ನ ಈ ನಮ್ಮ ಹೇಗೆ ಅವರಿಗೆ ಇದು ಕರುಣೆ ಬಂತಂದ್ರೆ, ನಮ್ಮ ಪಂಢರಪುರಕ್ಕೆ ಹೆಂಗೆ ಯಾತ್ರಿಕರು ಹೋಗ್ತಾರೆ ನೋಡಿ ಭಜನೆ ಮಾಡ್ಕೊಂತ, ಇದನ್ನ ಅವ್ರು ನೋಡಿದಾಗ ನಮ್ಮ ಶರಣರಿಗೆ ಆಗ್ತದೆ, ನಮ್ಮ ಕಡೆ ಒಂದ್ ಕಡೆ ಕೂಡಿಸಬಾರ್ದು ತಿಳ್ಕೊಂಡು ಶರಣಮೇಳ ಕೂಡಲ ಸಂಗಮದಲ್ಲಿ ಶರಣಮೇಳ ಕಟ್ಟಿ ಲಕ್ಷಗಟ್ಟಲೆ ಜನರನ್ನ ಇವತ್ತು 40 ಶರಣಮೇಳಗಳನ್ನು, ಇವತ್ತು 39ನೇ ಶರಣಮೇಳ ಮೊನ್ನೆ ಆಯಿತು. ಎಷ್ಟು ಶರಣಮೇಳವನ್ನ ಮಾಡಿದ ಕೀರ್ತಿ ಆ ತಾಯಿಯವರಿಗೆ ಸಲ್ತದೆ. ಎಲ್ಲಾ ಜನರನ್ನ ಒಗ್ಗೂಡಿಸಿ ಅಂಥವ್ರು ಈಗ ಕಲ್ಯಾಣದಲ್ಲಿ ಆಗಲಿ ಇಂಥವು 6 ಪೀಠವನ್ನು ಕಟ್ಟಿದ್ದಾರೆ. 6 ಪೀಠ ಅಲ್ಲಮಪ್ರಭು ಪೀಠ, ಕುಂಬಳಗೌಡದಲ್ಲಿ ಚನ್ನಬಸವಣ್ಣ ಪೀಠ, ಜೊತೆಗೆ ಕಲ್ಯಾಣದಲ್ಲಿ ಬಸವಣ್ಣರ ಮೂರ್ತಿ 108 ಅಡಿ ಬಸವಣ್ಣರ ಮೂರ್ತಿ. ಯಾವುದು ಸರ್ಕಾರದ ಒಂದು ನಯಾ ಪೈಸಾ ಇಲ್ಲಾರ್ದೆ ಆ ಒಂದು ಭಕ್ತರ ಕೊಟ್ಟಂತ ಒಂದು ಇದರಲ್ಲಿ ಕಾಣಿಕೆಯಲ್ಲಿ ಈ 6 ಕಡೆ ಪೀಠವನ್ನ ಕಟ್ಟಿ ಇವತ್ತು ಪೂರ ಇಡೀ ಜಗತ್ತಿಗೆ ಕಣ್ಣು ತೆರೆಯುವ ಹಾಗೆ ಬಸವ ಕಲ್ಯಾಣದಲ್ಲಿ 108 ಅಡಿ ಬಸವಣ್ಣರ ಮೂರ್ತಿ ಮಾಡಿದ್ದ ಕೀರ್ತಿ ಯಾರಿಗೆ ಸಲ್ತಂದ್ರೆ ಮಾತಾಜಿಯವರಿಗೆ ಸಲ್ತದೆ. ಅಂತ ಮಾತಾಜಿ ಇವತ್ತು ಬಸವ ಧರ್ಮಕ್ಕಾಗಿ ತಮ್ಮ ಜೀವನವನ್ನ ಮುಡುಪಾಗಿಟ್ಟು ಸುಮಾರು 50 ವರ್ಷ ಸುದೀರ್ಘ ತಮ್ಮವನ್ನ ಜೀವನವನ್ನ ಸಾಗಿಸಿ, ಅದು ಬಸವ ಧರ್ಮ ಬಿಟ್ಟರೆ ಅವ್ರು ಏನು ಯಾವ್ದು ಶಾಲಿ ಕಾಲೇಜು ಧರ್ಮ ಏನೂ ಇಲ್ಲ ರೀ. ಬರೀ ಬೆಳಗ್ಗಿಂದ ಸಾಯಂಕಾಲವರೆಗೆ ಬರೀ ಚಿಂತನ, ಸಮಾಜ, ವಚನ, ಅದು ಅಧ್ಯಯನ ಮಾಡೋದು, ಜನರಿಗೆ ತಿಳಿಸೋದು. ಊರೂರಿಗೆ ಪ್ರವಚನ ಮಾಡಿ ಆ ಪ್ರವಚನ ಕೀರ್ತಿಯನ್ನ ಪಡೆದವರು ಲಿಂಗಾನಂದ ಅಪ್ಪಾಜಿಯವರು, ಜೊತೆಗೆ ಮಾತಾಜಿಯವರು. ಅಂಥದ್ದೊಂದು ಪುಣ್ಯಸ್ಮರಣೆ ಕೂಡ ನಾವು ಭಾಗಿಯಾಗಿದ್ದೀವಿ. ಇದು ಭಾಗ್ಯವಂತರು ನಾವೆಲ್ಲ. ಅಂಥವ್ರು ನೆನೆಸ್ಕೊಳ್ಳೋದೇ ನಾವು ಪುಣ್ಯ. ಅಂತ ಒಂದು ತಾಯಿಯವರು ಈ ನಾಡಿನಲ್ಲಿ ಬದುಕಿ ಸುಮಾರು ನೋಡ್ರಿ 46ರಾಗ ಅವ್ರ ಜನನ ಆಯಿತು, 19ರಾಗ ಅವರು ಲಿಂಗಾಯಕಾಗಿದ್ದರು. 2019 ಲಿಂಗಾಯಕಾಗಿ ಮತ್ತೆ 7 ವರ್ಷ ಆಯಿತು. ಅದು 7ನೇ ಒಂದು ಪುಣ್ಯಸ್ಮರಣೆ ಕಾರ್ಯಕ್ರಮ ಕೂಡ ಈ ವೇದಿಕೆ ಮೇಲೆ ಜರುಗ್ತಾ ಇದೆ. ಇದಕ್ಕೆ ಒಂದು ಭಾಗಿಯಾಗಿರುವ ಎಲ್ಲ ಶರಣ ತಾಯಿ ತಂದೆಗಳೇ, ಇವೆಲ್ಲ ಮಾತುಗಳನ್ನು ಯಾಕಂದ್ರೆ ಒಳ್ಳೆ ಶರಣರು ಆಗಿ ಹೋಗಿದ್ದಾರೆ ನಮ್ಮ ನಾಡಿನಲ್ಲಿ, ಒಳ್ಳೆ ಮಹಾತ್ಮರು, ಶರಣರು, ಸಂತರು ಆಗಿ ಹೋಗಿದ್ದಾರೆ. ಅವರ ಮಾತುಗಳನ್ನು ತಿಂಗಳ ಒಬ್ಬರು ಶರಣರು, ಹೊಸ ಶರಣರು ಆ ತಿಂಗಳಲ್ಲಿ ಅವರವರ ಜಯಂತಿಗಳನ್ನು ಆಚರಣೆ ಮಾಡ್ಕೊಂತ ಅವರ ವಿಚಾರಗಳನ್ನ ತಿಳ್ಕೊಂತ ಹೋಗ್ತಾ ಇದ್ದೀವಿ. ಅಂತ ಒಂದು ಈ ಕಾರ್ಯಕ್ರಮದಲ್ಲಿ ಬಂದು ಈ ಒಂದು ಬಹಳ ಭಕ್ತಿ ಶ್ರದ್ಧೆಯಿಂದ ತಾವುಗಳು ಕೆಲವು ಮಾತುಗಳನ್ನ ಕೇಳಬೇಕು. ನಮ್ಮದು ಮಾತುಗಳು ಕೇಳಿದ್ರಿ, ಅವೆಲ್ಲ ನನಗೆ ಅವಕಾಶ ಮಾಡಿಕೊಟ್ಟ ಎಲ್ಲ ಶರಣ ಜೀವಿಗಳಿಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಕ್ತಿಯ ಒಂದು ಶರಣಾರ್ಥನೆ ಸಲ್ಲಿಸಿ ನನ್ನ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತೀನಿ. ಎಲ್ಲರಿಗೂ ಶರಣಾರ್ಥಿ.